ಸುದ್ದಿ ಮಾಡಿ ಸುಮ್ನೆ ಕೂರಲ್ಲ ಪ್ರಜಾಶಕ್ತಿ ಟಿವಿ. ಅರ್ಕಾವತಿ ಕೆರೆ ಉಳಿವಿಗೆ ಓಡೋಡಿ ಬಂದ ಅಧಿಕಾರಿಗಳು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು, ಮಜ್ಜೀರ, ಹೊಸಹಳ್ಳಿ ಮತ್ತು ಚಿಕ್ಕ ತುಮಕೂರು ಗ್ರಾಮಗಳಲ್ಲಿರೋ ಅರ್ಕಾವತಿ ಕೆರೆಗೆ ವಿಷಯುಕ್ತವಾಗ್ತಾ ಇತ್ತು. ಇದರಿಂದ ಕಲುಷಿತ ನೀರಿನಿಂದ ಸ್ಥಳೀಯ ನಿವಾಸಿಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಹೀಗಾಗಿ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವದಂದು ಪ್ರತಿಯ ಮನೆಯ ಮೇಲೆ ಕಪ್ಪು ಬಾವುಟ ಹಾರಿಸುವ ಎಚ್ಚರಿಕೆಯನ್ನ ನೀಡಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವಿಸ್ತೃತ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ತಹಸೀಲ್ದಾರ್, ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೆರೆಯ ವಿವರಣೆ ಪಡೆದು ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದ್ರು. ಸಮಸ್ಯೆ ಇದೆ, ಅದು ಎಲ್ಲರಿಗೂ ಗಮನಕ್ಕಿದೆ. ಬಟ್ ಸೊಲ್ಯೂಷನ್ ಮಾಡೋದು ಈಗ ಅದೂ ಇದೆ. ಇದ್ರ ಬಗ್ಗೆ ತೀವ್ರವಾಗಿ ನಿಮಗೂ ಗೊತ್ತಿದೆ. ಮೇಡಮ್ ಶ್ಯೂರ್ ನಮಗೆ ಸಿವಿಯರ್ ಆಗಿ ಸಿಕ್ ತಗೊಂಡು ಮಾಡಿ. ಯಾಕೆಂತ ಇವಾಗ ಬೇರೆ ಏನೇನೋ ಪ್ರೊಸೀಡಿಂಗ್ಸ್ಗೆಲ್ಲ ಬೇಗ ಮೂರ್ತಿಂದ ಇದ್ರದ್ದು ಬೋರ್ವೆಲಿಂದ ನೀರು ಬರೋದ್ರ ಬಗ್ಗೆ ಡಿಸಿ ಸರ್ ಹತ್ರ ಮಾತಾಡೋಣ. ಹಿಂದೆ ಬೇರೆ ರೂಟ್ಸ್ ಇದಾವೆ. ನಾವು ನಿರಂತರವಾಗಿ ನಿಮ್ಮ ಜೊತೆ ಇರ್ತೀವಿ. ನಮಗೂ ಅರ್ಥ ಆಗ್ತದಲ್ವಾ, ಇದೇ ನೀರು ನಾವು ಕುಡಿತಾ ಇರೋದು ಇದೇ ನೀರೇನೆ. ಅಲ್ಲ, ನಿಮಗೂ ಗೊತ್ತಿದೆ, ನಮಗೂ ಎಲ್ಲ ಬಳಕೆ ಬರ್ತಿದೆ. ಹಾಲಿನ ಡೈರಿ ಹೋಗುತ್ತೆ, ನಾವು ಅನಿವಾರ್ಯ, ಎಲ್ಲರಿಗೂ ಗೊತ್ತಿದೆ. ಇದು ತುಂಬಾ ಚರ್ಚೆ ಆಯ್ತು, ಎಲೆಕ್ಷನ್ ಟೈಮಲ್ಲಿ ಚರ್ಚೆ ಆಯ್ತು. ಇನ್ನು ಗ್ರಾಮಗಳಿಗೆ ಭೇಟಿ ನೀಡಿದ್ದ ಅಧಿಕಾರಿಗಳು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿ ಗಣರಾಜ್ಯೋತ್ಸವದಂದು ಮನೆ ಮೇಲೆ ಕಪ್ಪು ಬಾವುಟ ಹಾರಿಸುವುದು ಬೇಡ ಎಂದು ಮನವೊಲಿಕೆ ಮಾಡಿದ್ರು. ಆದರೆ ಈ ಮನವೊಲಿಕೆ ಯಾವೊಬ್ಬ ಗ್ರಾಮಸ್ಥರು ಒಪ್ಪದ ಕಾರಣ ಬಂದ ದಾರಿಗೆ ಸುಂಕ ಕಾಣದೆ ಹೋದ ಪರಿಸ್ಥಿತಿ ಎದುರಾಯಿತು. ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಗಳ ಮಹಾಪೋರ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೋರಾಟಗಾರರು, ಗ್ರಾಮಸ್ಥರು ಕಚೇರಿಗೆ ಅಲಿದು ಸುಸ್ತಾಗಿದ್ರು. ಆದರೆ ಕೆರೆಯ ನೈರ್ಮಲ್ಯದ ಬಗ್ಗೆ ಇಂಚಿಂಚು ಮಾಹಿತಿ ಹಾಗೂ ಗ್ರಾಮದ ಸಮಸ್ಯೆಯನ್ನ, ಅಲ್ಲಿನ ಮನೆಗಳಲ್ಲಿ ಆಗ್ತಾ ಇರುವ ಸಾವಿನ ಬಗ್ಗೆ, ಕಾಯಿಲೆಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಮಾಡಿತ್ತು. ವರದಿ ಬಳಿಕ ಅಧಿಕಾರಿಗಳು ದೌಡಾಯಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿದ್ರು. ಹೀಗಾಗಿ ಹೋರಾಟಗಾರರು, ಗ್ರಾಮಸ್ಥರು ಪ್ರಜಾಶಕ್ತಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಪ್ರಜಾಶಕ್ತಿ ಟಿವಿ ಚಾನಲ್ನವ್ರು ಬಂದು ಮಜ್ರಾವಸಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಗಳ ಎಲ್ಲ ಗ್ರಾಮಗಳಿಗೂ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿಸಿ ಅಲ್ಲಿ ಯಾವ ಮಟ್ಟದಲ್ಲಿ ಜನ ಬದುಕ್ತಿದ್ದಾರೆ ಅಂತೇಳಿ ನಿಮ್ಮ ಪ್ರಜಾಶಕ್ತಿ ಟಿ ವಿಯವರು ಇಂಪ್ಯಾಕ್ಟ್ ಮಾಡಿರೋದ್ರ ಪ್ರಭಾವ ಇವತ್ತು ತಹಸೀಲ್ದಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಅರ್ಕಾವತಿ ನದಿ ಪಾತ್ರದ ಮುಖಂಡರುಗಳನ್ನ ಭೇಟಿ ಮಾಡಿ ಮನವೊಲಿಸಕ್ಕೆ ಹೋಗೋರೆ. ಇಲ್ಲ, ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡಬಾರ್ದು ಅಂತ. ಆದರೆ ಅದಕ್ಕೆ ನಮ್ಮ ಏನು ಅರ್ಕಾವತಿ ನದಿ ಪಾತ್ರದ ಮುಖಂಡರುಗಳಿದ್ದಾರೆ, ಹೋರಾಟಗಾರರು ಏನಿದ್ದಾರೆ, ಅವರು ಬರೀ ಕೈನಲ್ಲಿ ವಾಪಸ್ ಕಳಿಸೋರೆ. ಒಳ್ಳೆ ಕೆಲಸ ಮಾಡೋರೆ. ಯಾವುದೇ ಕಾರಣಕ್ಕೂ ಅದು ಗಣರಾಜ್ಯೋತ್ಸವ ದಿವಸ ಇಡೀ 2 ಪಂಚಾಯಿತಿ ಜನ ನಾವು ಪ್ರತಿ ಮನೆಗೂ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಸತ್ಯ. ಸಮೋಟ ತಾಂಡು ನೀವೆಲ್ಲ ಅರೆಸ್ಟ್ ಮಾಡಬೇಕಾಗ್ತೈತೆ ಅಂತ ಪ್ರಮೇಯ ಬರ್ತೈತೆ ಅಂತ ಹೇಳ್ತಾರೆ. ನೀವೇನು ನಮ್ಮನ್ನ ಅರೆಸ್ಟ್ ಮಾಡೋದು? ನಾವೇ ಬೇಕಾದ್ರೆ ಜೈಲು ಬರೋ ಚಳವಳಿ ಮಾಡ್ತೀವಿ, ನಾವೇ ಬೇಕಾದ್ರೆ ಬರ್ತೀವಿ, ಅರೆಸ್ಟ್ ಮಾಡಿ. ನಮಗೆ ಬೇಕಾಗಿರೋದು ಮೂಲಭೂತ ಹಕ್ಕು, ನಾವು ಕುಡಿಯೋ ನೀರು. ನೀವೇನು ನಮ್ಮನ್ನ ಅರೆಸ್ಟ್ ಮಾಡೋದು ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಬೇಕಾದ್ರೆ ನಾವೇ ಪ್ರತಿ ಮನೆಗೆ ಒಬ್ಬೊಬ್ರು ಬೇಕು, ಇಬ್ಬಿಬ್ರು ಬೇಕು. ನಮ್ಮ ಹಸುಗಳು ಕರುಗಳು ಸಮೇತ ಬೇಕಾದ್ರೆ ಜೈಲು ಬರೋ ಚಳವಳಿ ಮಾಡಬೇಕಾಗ್ತೈತೆ. ನೀವೇ ನಮ್ಮ ಸಮೋಟಗಳಿಗೆ ಅರೆಸ್ಟ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಅವರವರು ಸಮಸ್ಯೆಗಳು ನೋಡ್ಕೊಂತವ್ರೆ ಹೊಸ್ತು ನಮ್ಮ ಜನದ ಸಮಸ್ಯೆ ನೋಡೋ ಯಾವ ಅಧಿಕಾರಿಗಳು ಇಲ್ಲ. ಎಲ್ಲ ಅವ್ರವ್ರ ಮನೆ ಬಟ್ಟಿ ಮಾಡ್ಕೊಳೋದು, ಅವ್ರವ್ರ ಹೆಂಡತಿ ಮಕ್ಕಳು ಅವರು ತಲೆಮಾರಿಗೆ ಮಾಡ್ತಿದ್ದಾರೆ ಹೊರತಾಗಿ ನಮ್ಮ ಜನಗಳು ನೋಡೋರು ಯಾರಿಲ್ಲ. ನಾವೆಲ್ಲ ಸಣ್ಣ ರೈತರುಗಳು ಬಂದು ನಾವು ಲಕ್ಷಾಂತರ ರೂಪಾಯಿ ಇಟ್ಟು ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ಬೆಂಗಳೂರಿಗೆ ಹೋಗಿ ಏನು ಜ್ವರ ಬಂದೈತೆ ಅಂದರೆ 5 ಲಕ್ಷ ಆತದಮ್ಮ, 10 ಲಕ್ಷ ಆತದಮ್ಮ ಅಂತ ಹೇಳ್ತಾರೆ ಹೊರತಾಗಿ ನಮಗೆ ಯಾರು ಇಲ್ಲಿ ಏನು ಮಾಡ್ತಿಲ್ಲ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ನಾವು ತಪ್ಪು ಮಾಡುವ ಅಧಿಕಾರಿಗಳ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ಅರ್ಕಾವತಿ ಕೆರೆಯ ಜಲದ ಉಳಿವಿಗೆ, ಜನರ ಪ್ರಾಣ ರಕ್ಷಣೆಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸದಾ ಇರಲಿದೆ. ಈ ಬಗ್ಗೆ ಹಲವಾರು ಬಾರಿ ಚರ್ಚೆಯಾಗಿ ಇಲ್ಲೇ ಹಿರಿಯ ಅಧಿಕಾರಿಗಳು ಭೇಟಿಯೆಲ್ಲ ಆಗಿದೆ. ಸರ್ಕಾರದ ಹಂತದಲ್ಲಿ ಇದ್ರ ಬಗ್ಗೆ ಮನೆ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಹೋಗ್ಬಿಟ್ಟು ಕೆಲಸ ಇದಕ್ಕೇನು ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಬಗೆಹರಿಸೋಕ್ಕೆ ಕ್ರಮ ಕೈಗೊಳ್ತಿದ್ದಾರೆ. ಅದ್ರ ಬಗ್ಗೆ ಈಗ ತುರ್ತಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದುಬಿಟ್ಟು ಮತ್ತೊಂದು ಸಭೆ ಮಾಡಿಬಿಟ್ಟು ಇದ್ರ ಬಗ್ಗೆ ನಿರ್ಣಯ ಕೈಗೊಳ್ತೀವಿ.
ಇದಕ್ಕೆ ಟೆಂಪ್ರವರಿ ಸೊಲ್ಯೂಷನ್ ಅಂತ ನೋಡ್ತಿಲ್ಲ ಜಿಲ್ಲಾಡಳಿತ ಪರವಾಗಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಮಾಡೋದಕ್ಕೋಸ್ಕರ ಹೆಚ್ಚಿಗೆ ಸಮಯ ಆಗ್ತಾ ಇದೆ. ಅದ್ರ ಬಗ್ಗೆ ಈಗ ಮತ್ತಿನ್ನೊಂದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಣಯ ನೋಡ್ತಾರೆ ಹಿರಿಯ ಅಧಿಕಾರಿಗಳು. ಈಗ ಇಲ್ಲಿ ಇವತ್ತು ಸಭೆ ಪೊಲೀಸ್ ಇಲಾಖೆಯಿಂದ ನಾವು ಅದೇ ವಿಚಾರಕ್ಕೆ ಸಭೆಗೆ ಬಂದಿರೋದು. ಗ್ರಾಮಸ್ಥರೆಲ್ಲ ಹಳುಬ್ರು ಎಲ್ಲ ಒಳ್ಳೆ ಜನ, ನಮಗೆಲ್ಲ ಪರಿಚಯ ಇದ್ದಾರೆ. ಅದ್ರ ಬಗ್ಗೆ ಅದಕ್ಕೆ ಈಗ ಸಭೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಇದ್ರ ಬಗ್ಗೆ ಇನ್ನೇನು ಅವರು ಕ್ರಮ ಕೈಗೊಳ್ಳೋದಿಲ್ಲ. ನಾವು ಹೋಗ್ಬಿಟ್ಟು ಯಾಕಂದರೆ ಇದು ನಮ್ಮ ಹಂತದಲ್ಲ, ಇದು ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಆಗಬೇಕಾಗಿರೋದ್ರಿಂದ ಇನ್ನೊಂದು ಸಭೆ ಮಾಡ್ತೀವಿ. ಸಭೆ ಆಗೋವರೆಗೂ ಅವರು ಏನೂ ಮುಂದಕ್ಕೆ ವಿಚಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆದಮೇಲೆ ಬೇಕಂದರೆ ಅಲ್ಲಿ ಏನು ಸಭೆ ಆಗುತ್ತೆ, ಅವ್ರಿಗೆ ಏನು ಆಗಬೇಕಾಗಿರೋದು ಸೊಲ್ಯೂಷನ್ ತುರ್ತಾಗಿ ಆಗೋದಕ್ಕೋಸ್ಕರ ಸಭೆ ಮಾಡಿಸ್ತೀವಿ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.